ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಆಡಳಿತ ಭಾಷೆಯನ್ನೇ ಮರೆತ ರಾಜ್ಯ ಸರ್ಕಾರ ಅಂಥೇಳಿ ಬೆಂಗಳೂರಿನಲ್ಲೂ ಕೂಡ ಉರ್ದು ಓದುವವರಿದ್ದಾರೆ ಅಂಥೇಳಿ ತಮ್ಮ ನಡೆಯನ್ನು ಸಮರ್ಥಿಸಿಕೊಳ್ತಿದ್ದಾರೆ ಸಚಿವರು. ಹಿಂದಿಯಲ್ಲಿ ಬರೆದ್ರೆ ಓಲೈಕೆನಾ, ಇಂಗ್ಲಿಷ್ನಲ್ಲಿ ಕೊಟ್ಟರೆ ಇಂಗ್ಲಿಷ್ ಓಲೈಕೆನಾ? ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಈ ಹೇಳಿಕೆ ಚರ್ಚೆಗೆ ಗ್ರಾಸವಾಗ್ತಿದೆ. ಆಡಳಿತ ಭಾಷೆಯ ಕನ್ನಡವನ್ನು ಮರೆತು ಉರ್ದು ಪ್ರೇಮವನ್ನು ಸಚಿವರು ಪ್ರದರ್ಶಿಸಿದ್ದಾರೆ. ಉರ್ದು ಭಾಷೆಯಲ್ಲಿ ಸರ್ಕಾರಿ ಆಹ್ವಾನ ಪತ್ರಿಕೆ ಇದೆ, ಇದನ್ನು ಪ್ರಶ್ನೆ ಮಾಡಲಾಯಿತು. ಅದಕ್ಕೆ ಸಚಿವರು ಸಮರ್ಥಿಸಿಕೊಂಡಂತಹ ರೀತಿ ಇದು. ಇಂಗ್ಲೀಷ್ ಕೊಟ್ಟರೆ ಇಂಗ್ಲೀಷ್ ಓಲೈಕೆ ಅಂತೀರಿ, ಉರ್ದು ಕೊಟ್ಟರೆ ಉರ್ದು ಓಲೈಕೆ ಅಂತೀರಿ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಉರ್ದು ಒಂದು ಭಾಷೆ ತಾನೆ, ಅಧಿಕೃತ ಭಾಷೆ ಕನ್ನಡ ಇದೆ ಸರ್, ಕನ್ನಡದಲ್ಲಾಗಿದೆ, 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 ಹಿಂದಿಯಲ್ಲಾಗಿದೆ, ಇಂಗ್ಲೀಷಲ್ಲಾಗಿದೆ, ಉರ್ದುವಲ್ಲಾಗಿದೆ. ಹಿಂದಿ ನಮ್ಮ ಭಾಷೆ ತಾನೆ, ಕನ್ನಡದಲ್ಲಾಗಿದೆ, ಇಂಗ್ಲೀಷಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಉರ್ದುವಲ್ಲಿ ಮಾಡಿದ್ದಾರೆ. ಯಾಕಂದರೆ ಉರ್ದು ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ, ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ ನಮ್ಮ ಬೆಂಗಳೂರಿನ ರಾಜ್ಯದಲ್ಲಿ? ಉರ್ದು ಪತ್ರಿಕೆಗಳಿಲ್ವಾ? ಇದೆ. ಸೊ ಏನಿದೆ ಅದರಲ್ಲಿ? ಈಗ ತಪ್ಪೇನಿದೆ ಅದರಲ್ಲಿ? ತಪ್ಪೇನಿದೆ ಹೇಳಿ? ಏನು ಓಲೈಕೆ? ಈಗ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ಅದೇ ನೀವೇ ಹೇಳಿ. ಇಂಗ್ಲೀಷಲ್ಲಿ ಕೊಟ್ಟರೆ ಇಂಗ್ಲೀಷ್ ಓಲೈಕೆನಾ? ಅದೇ ಹೇಳ್ತಾ ಇರೋದು ನಾನು. ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ಹಿಂದಿಯಲ್ಲಿದೆ, ಉರ್ದುವಲ್ಲಿದೆ. ನೋಡ್ರಿ, ಹಿಂದಿನ ನಾವು ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗಲಿ ಅಂತ. ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗಲಿ ಅಂತ. ಸೊ ಮಾಹಿತಿಯನ್ನು ಜನರಿಗೆ ಮುಟ್ಟಿಸ್ಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ಭಾಷೆಗಳಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅಧಿಕೃತ ಭಾಷೆ ಅದಲ್ಲ, ಇದು ಸಂದೇಶ ರೀ, ಮೆಸೇಜ್ ಕೊಡುವಂಥದ್ದು. ಆಯಿತು, ಉರ್ದು ಒಂದು ಭಾಷೆ ತಾನೆ. ದಿನೇಶ್ ಗುಂಡೂರಾವ್ ಅವರ ಈ ಹೇಳಿಕೆ ಹಾಸ್ಯಾಸ್ಪದದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಿಜೆಪಿಗರು ಹಿಂದಿಯನ್ನು ಕಡ್ಡಾಯ ಮಾಡಿದಾಗ ಇದೇ ಕಾಂಗ್ರೆಸ್ಸಿಗರು ಎದ್ದು ನಿಂತು ಹಿಂದಿ ಹೇರಿಕೆ ಅಂಥೇಳಿ ಅಬ್ಬರಿಸಿ ಬೊಬ್ಬರಿದ್ರು. ಈಗ ಹಿಂದಿ ಕೂಡ ನಮ್ಮ ಭಾಷೆ ಅನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಿದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ನಿಜಕ್ಕೂ ಕೂಡ ಸಚಿವ ದಿನೇಶ್ ಗುಂಡೂರಾವ್ ಅವರ ಈ ಹೇಳಿಕೆ ಹಾಸ್ಯಾಸ್ಪದ ಅಂಥೇಳಿ, ಹಿಂದಿಯನ್ನು ಕಡ್ಡಾಯ ಭಾಷೆ ಮಾಡ್ತೀನಿ ಅಂತೇಳಿ ಕೇಂದ್ರ ಹೇಳಿದಾಗ ಇದೇ ಕಾಂಗ್ರೆಸ್ ನಾಯಕರು ಅಬ್ಬರಿಸಿ ಬೊಬ್ಬರಿದ್ರು, ಹಿಂದಿ ಹೇರಿಕೆ ಅಂತ ಹೇಳಿದರು. ಈಗ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ ಹಿಂದಿ ಕೂಡ ನಮ್ಮ ಭಾಷೆ, ಉರ್ದು ಕೂಡ ನಮ್ಮ ಭಾಷೆ ಅಂಥೇಳಿ. ಪ್ರೇಮ್, ಖಂಡಿತ ಹೌದು. ವಿಶೇಷವಾಗಿ ಸರ್ಕಾರದ ಯಾವುದೇ ಒಂದು ಈ ರೀತಿ ಆಹ್ವಾನ ಪತ್ರಿಕೆಗಳಿರ್ಬೋದು ಅಥವಾ ವೆಬ್ಸೈಟ್ಗಳಿರ್ಬೋದು, ಜಾಹೀರಾತುಗಳಿರ್ಬೋದು, ಒಂದು ಕನ್ನಡ ಮತ್ತು ಪ್ರಮುಖವಾಗಿ ಕನ್ನಡ ಆದ್ಯತೆ ರಾಜ್ಯದಲ್ಲಿ ಕನ್ನಡದಲ್ಲಿ ಕೊಡ್ತಾ ಇದ್ರು, ಅಥವಾ ಕೆಲವು ಸಂದರ್ಭಗಳಲ್ಲಿ ಇಂಗ್ಲೀಷಲ್ಲೂ ಕೂಡ ಕೊಡ್ತಾ ಇದ್ರು. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕಾರ್ಯಕ್ರಮಗಳಾಗಿದ್ದ ಸಂದರ್ಭದಲ್ಲಿ ಹಿಂದಿಯಲ್ಲೂ ಕೂಡ ಕೆಲವೊಂದು ಮೆನ್ಷನ್ ಮಾಡಿದಂಥದ್ದು ಕೂಡ ಇತ್ತು. ಅದು ಆಹ್ವಾನ ಪತ್ರಿಕೆ ಇರ್ಬೋದು, ಜಾಹೀರಾತು ಇರ್ಬೋದು, ವೆಬ್ಸೈಟ್ನ ಮಾಹಿತಿಗಳಿರ್ಬೋದು, ಏನೇ ಇರ್ಬೋದು. ಆದರೆ ಈಗ ಕನ್ನಡ, ಹಿಂದಿ, ಇಂಗ್ಲೀಷ್ ಹೊರತುಪಡಿಸಿ ಉರ್ದು, ಯಾಕಂದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವು ಹಂತಗಳಲ್ಲಿ ಕೆಲವು ವಿಚಾರಗಳಲ್ಲೂ ಕೂಡ ಈ ರೀತಿಯ ಒಂದಷ್ಟು ಗೊಂದಲಗಳನ್ನು ಮಾಡ್ಕೊಂಡಂಥದ್ದಿದೆ. ಬಹುಶಃ ಅದೇ ರೀತಿಯ ಗೊಂದಲದ ಮುಂದುವರೆದ ಭಾಗದಂತೆ ಕಾಣಿಸ್ತಾ ಇದೆ. ಉರ್ದುವಲ್ಲೂ ಕೂಡ ಈಗ ಆಹ್ವಾನ ಪತ್ರಿಕೆಯನ್ನು ಪ್ರಿಂಟ್ ಮಾಡಿರುವಂಥದ್ದು ಮತ್ತು ಜಾಹೀರಾತು ರೀತಿಯಲ್ಲಿ ಕೊಟ್ಟಿರುವಂಥದ್ದು ಎಲ್ಲ ಒಂದು ಕಡೆ ಯಾವ ಕಾರಣಕ್ಕೆ ಅನ್ನುವಂಥದ್ದು ಸಹಜವಾದ ಪ್ರಶ್ನೆ ಆದರೂ ಕೂಡ ಅದನ್ನು ಅಷ್ಟೇ ಗಟ್ಟಿ ಧ್ವನಿಯಲ್ಲಿ ಸಮರ್ಥಿಸ್ಕೊಳ್ತಾ ಇರುವಂಥದ್ದು ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು. ಅವ್ರದ್ದು ಕ್ಲಾರಿಫಿಕೇಶನ್ ಕ್ಲಿಯರ್ ಇದೆ. ಅನ್ನುವಂಥ ಯಾವ ರೀತಿ ಕನ್ನಡದ ಭಾಷೆಯಲ್ಲಿ ನಾವು ಬಳಸ್ತೀವೋ ಅದೇ ರೀತಿಯಲ್ಲಿ ಹಿಂದಿಯೂ ಒಂದು ಭಾಷೆ, ಇಂಗ್ಲೀಷು ಒಂದು ಭಾಷೆ, ಉರ್ದು ಕೂಡ ಒಂದು ಭಾಷೆ. ಉರ್ದು ಓದುವವರಿಗೆ ಅದು ಅರ್ಥ ಆಗುತ್ತೆ, ಅವ್ರು ಬರ್ತಾರೆ ಅನ್ನುವಂಥ ದಾಟಿಯಲ್ಲಿ ಅವ್ರು ಮಾತನಾಡ್ತಾ ಇದ್ದಾರೆ. ಅಗತ್ಯ ಏನಿತ್ತು ಅನ್ನುವ ಪ್ರಶ್ನೆಗೆ ಅವರಿಂದ ಸಮರ್ಪಕ ಉತ್ತರ ಇಲ್ಲ. ಆದರೆ ಇದು ಯಾವುದಕ್ಕೆ, ಯಾವ ಕಾರಣಕ್ಕೆ, ಉದ್ದೇಶ ಏನು ಅನ್ನುವಂಥದ್ದು ಸಹಜವಾದ ಪ್ರಶ್ನೆ. ಆದರೆ ಸರ್ಕಾರದ ಬಳಿ ಇದನ್ನು ಸಮರ್ಥಿಸಿಕೊಳ್ಳಕ್ಕೆ ಸಮರ್ಪಕವಾದ ಉತ್ತರ ಇಲ್ಲದೇ ಇದ್ರೂ ಕೂಡ ಒಂದು ರೀತಿಯ ಖುಷಿ ಇರಬಹುದು ಇಲಾಖೆಗೋ ಸರ್ಕಾರಕ್ಕೋ ಈ ವಿಚಾರದಲ್ಲಿ. ಆದರೆ ಸದ್ಯಕ್ಕೆ ಉರ್ದುವಿನಲ್ಲೂ ಕೂಡ ಒಂದು ಪ್ರಿಂಟ್ ಮಾಡಿರುವಂಥದ್ದು ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಲಿಕ್ಕೆ ಮುಂದಾಯ್ತ ಸರ್ಕಾರ ಅನ್ನುವಂಥ ಪ್ರಶ್ನೆ ಕೂಡ ಇದು ಹುಟ್ಟಾಕಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ರಾಜಕಾರಣಿಗಳಿಗೂ ಟೈಮಿಗೆ ತಕ್ಕಂತೆ, ಅಗತ್ಯತೆಗೆ ತಕ್ಕಂತೆ ತಮ್ಮ ಬಣ್ಣವನ್ನು ಬದಲಾಯಿಸ್ತಾ ಹೋಗ್ತಾರೆ. ಈಗ ದಿನೇಶ್ ಗುಂಡೂರಾವ್ ಅವರ ಮಾತು ಕೂಡ ಅದಕ್ಕೇನೆ ಸೇರಿಕೊಳ್ಳುತ್ತೆ.